ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸಲೆ ಅರೆಸ್ಟ್ ಆಗಿರುವಂಥದ್ದು. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಏರ್ಪೋರ್ಟ್ನಲ್ಲಿ ನಿಖಿಲ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಎಸ್ಕೇಪ್ ಆಗಲು ಯತ್ನಿಸೋದಕ್ಕೆ ಈ ನಿಖಿಲ್ ಸೋಸಲೆ ಯತ್ನಿಸಿದ್ನಂತೆ. ಬೆಂಗಳೂರಿನಲ್ಲಿ ವಿಕ್ಟರಿ ಪರೇಡ್ ಅಂತೇಳಿ ಪೋಸ್ಟ್ ಹಾಕಿದ್ದು ಇದೇ ನಿಖಿಲ್. ವಿಧಾನಸೌಧದಿಂದ ಸ್ಟೇಡಿಯಂವರೆಗೂ ಕೂಡ ಪರೇಡ್ ಅಂತೇಳಿ ಈತ ಪೋಸ್ಟ್ ಅನ್ನು ಹಾಕಿದ್ದ ಸೋಷಿಯಲ್ ಮೀಡಿಯಾದಲ್ಲಿ. ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿಯನ್ನು ಪಡೆಯದೇನೆ ಈ ಪೋಸ್ಟ್ ಅನ್ನು ಮಾಡಲಾಗಿತ್ತು. ಕಮಿಷನರ್ ಅನುಮತಿಯನ್ನು ನಿರಾಕರಿಸಿದ ಬಳಿಕವೂ ಕೂಡ ಈ ಪೋಸ್ಟ್ ಅನ್ನು ಡಿಲೀಟ್ ಮಾಡಿರಲಿಲ್ಲ. ಸ್ಟೇಡಿಯಂ ಬಳಿ ಲಕ್ಷಾಂತರ ಜನ ಸೇರುವುದಕ್ಕೆ ಇದೇ ಪೋಸ್ಟ್ ಕಾರಣವಾಗಿತ್ತು ಅನ್ನೋದನ್ನ ಈಗ ಪೊಲೀಸರು ಹೇಳ್ತಾ ಇದ್ದಾರೆ. ದಯಾನಂದ್ ಸಸ್ಪೆಂಡ್ಗೂ ಕೂಡ ನಿಖಿಲ್ ಪರೋಕ್ಷವಾಗಿ ಕಾರಣರಾಗಿರುವಂತಹ ಸಾಧ್ಯತೆ ಇದೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನು ಅಂದರೆ, ಈ ನಿಖಿಲ್ ಏನಿದ್ದಾನೆ ಈತ ಆರ್ಸಿಬಿಯ ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ. ಈತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬಟ್ ಈತನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟೋರು ಯಾರು? ಏಕಾಏಕಿಯಾಗಿ ಈತ ಹಾಕೋದಕ್ಕೆ ಸಾಧ್ಯನಾ? ಅದರ ಜೊತೆಗೇನೆ ಯಾವಾಗ IPL ಕಪ್ಪನ್ನು RCB ಗೆಲ್ತೋ ಆ ಕ್ಷಣಕ್ಕೇನೆ ವಿರಾಟ್ ಕೊಹ್ಲಿ ಅವರು ಸ್ಪಷ್ಟವಾಗಿ ಹೇಳಿದರು, ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಸೆಲೆಬ್ರೇಷನಲ್ಲಿ ಭಾಗಿಯಾಗ್ತಿದ್ದೀನಿ ಅಂತ ಹೇಳಿ. ಹಾಗಾದರೆ ಈ ವಿಚಾರ ಮೊದಲೇ ಗೊತ್ತಿರಲಿಲ್ವಾ ಅನ್ನೋದು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ. ಅದರ ಜೊತೆಗೇನೆ ಇಲ್ಲಿ ಮುಖ್ಯವಾಗಿ RCB, KSCA ಮತ್ತು DNA ಸಿಬ್ಬಂದಿಗಳನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಬಟ್ ಬೇಜವಾಬ್ದಾರಿ ತೋರಿಸಿದಂತಹ, ನಿರ್ಲಕ್ಷ್ಯ ವಹಿಸಿದಂತಹ ಸರ್ಕಾರಕ್ಕೆ ಯಾವ ರೀತಿಯ ಕ್ರಮ ಅನ್ನುವಂತಹ ಪ್ರಶ್ನೆ. ಲಕ್ಷಾಂತರ ಸಂಖ್ಯೆಯ ಜನ ಜಮಾಯಿಸಿದ್ರು. ಬೆಳಗ್ಗೆ 10-11 ಗಂಟೆ ಅಷ್ಟೊತ್ತಿಗೆ ಪೋಸ್ಟ್ ಹಾಕಿರುವಂತಹದ್ದು. ಅದೆಲ್ಲವೂ ಗೊತ್ತಿದ್ದು ಕೂಡ ಕಾರ್ಯಕ್ರಮವನ್ನು ಎರಡೆರಡು ಕಡೆ ನಡೆಸಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಅದರ ಜೊತೆಗೇನೆ ಈ ರೀತಿಯ ಒಂದಿಷ್ಟು ಜನರನ್ನು ಅರೆಸ್ಟ್ ಮಾಡುವ ಮೂಲಕ ತಿಪ್ಪೆ ಸಾರಿಸೋ ಕೆಲಸವನ್ನೇನಾದರೂ ಸರ್ಕಾರ ಮಾಡ್ತಾ ಇದೆಯಾ? ಕಣ್ಣೀರು ಒರೆಸುವಂತಹ ಕೆಲಸವನ್ನೇನಾದರೂ ಸರ್ಕಾರ ಮಾಡ್ತಾ ಇದೆಯಾ? ತನ್ನನ್ನು ತಾನು ಈ ಘಟನೆಯಲ್ಲಿ ಬಚಾವ್ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮುಂಜಾನೆ 3:30ಕ್ಕೆ ನಿಖಿಲ್ ಅರೆಸ್ಟ್ ಆಗಿದೆ. FIR ದಾಖಲಾಗ್ತಾ ಇದ್ದ ಹಾಗೆ ಮುಂಬೈಗೆ ಟಿಕೆಟ್ ಅನ್ನ ಈತ ಬುಕ್ ಮಾಡ್ಕೊಂಡಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಬೆಳಗಿನ ಜಾವ 4 ಗಂಟೆಗೆ ಫ್ಲೈಟ್ ಹತ್ತೋದಕ್ಕೆ ನಿಖಿಲ್ ರೆಡಿ ಆಗಿದೆ. ನಿಖಿಲ್ ಅಣತಿಯಂತೆ RCB ಮ್ಯಾನೇಜ್ಮೆಂಟ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತೆ. ಇದೆಲ್ಲ ನಂಬೋದಕ್ಕೆ ಕಷ್ಟ. ಮಾರ್ಕೆಟಿಂಗ್ ಹೆಡ್ ರೀಪ್ಲೇಸಬಲ್, ಆತನನ್ನು ಯಾವಾಗ ಬೇಕಾದ್ರೂ ಕಿತ್ತು ಬಿಸಾಕ್ಬೋದು. ಬಟ್ ಡಿಸೈಡಿಂಗ್ ಫ್ಯಾಕ್ಟರು ಯಾವುದೇ ಟೀಮ್ನಲ್ಲಿ, ಯಾವುದೇ ಕ್ಲಬ್ಬಲ್ಲಿ ಆಗಿರಲಿ ಅಥವಾ ಯಾವುದೇ ಕಂಪನಿನಲ್ಲಾಗಿರಲಿ, ಮಾರ್ಕೆಟಿಂಗ್ ಹೆಡ್ ಡಿಸೈಡ್ ಮಾಡ್ತಾರಾ? ತಮಗೆ ತಾವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರಾ? ದುಡ್ಡು ಬಾಚೋದಕ್ಕೆ RCB ಫ್ರಾಂಚೈಸಿ ಇವೆಂಟನ್ನು ಆರ್ಗನೈಸ್ ಮಾಡ್ಕೊಳ್ತಾ ಬರ್ತಾ ಇರೋದನ್ನು ನಾವು ನೋಡಿದ್ದೀವಿ. ಯಾವುದಾದ್ರೂ ಮ್ಯಾಚಿಗೆ ಹೆಚ್ಚು ಡಿಮ್ಯಾಂಡ್ ಇದ್ದರೆ 1,000 ಇದ್ದ ಟಿಕೆಟ್ನ 2,000, 3,000 ರೂಪಾಯಿಗೆ ಮಾರ್ಕೊಂಡು ದುಡ್ಡು ಮಾಡ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಇವ್ರು ಹೇಳಿದ್ರು ಅದ್ರ ಪ್ರಕಾರ ನಾವು ನಡ್ಕೊಂಡ್ವಿ ಅಂತ ಹೇಳ್ತಾರದು. ಈಗ RCB ಅವರು ತಮ್ಮ ಬುಡನ್ ತಾವು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಥವಾ ಉಳಿಸ್ಕೊಳ್ಳೋದಕ್ಕೆ ಹೇಳ್ತಾ ಇರುವಂತಹ ಸಬೂಬ್ ಅಷ್ಟೇ. ಈತ ಒಬ್ಬ ಹೇಳಿದ್ರಿಂದ ಇಷ್ಟು ದೊಡ್ಡ ಅನಾಹುತ ಆಗಿರಲ್ಲ. ಈತ ಹೇಳಿದಕ್ಕೆ ವಿರಾಟ್ ಕೊಹ್ಲಿ ಮಾತಾಡಿದ್ರು ಅಂತ ಹೇಳಿದ್ರೆ ಅದು ನಂಬೋದಕ್ಕೂ ಕೂಡ ಕಷ್ಟ. ಇದರ ಜೊತೆಗೆ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವ್ರು ಅರೆಸ್ಟ್ ಆಗಬೇಕು. ಆಗ ಪ್ರಕರಣ ಕರೆಕ್ಟಾಗಿ ಸಾಕ್ತಿದೆ ಅಂತ ಅರ್ಥ. ಇಲ್ಲಾಂದರೆ ನಾನು ಆಗಲೇ ಹೇಳಿದ್ನಲ್ಲ, ಬೆಟ್ಟ ಆಗದು. ಇಲ್ಲೇನು ಹಿಡಿಯೋ ಕೆಲಸವನ್ನು ಮಾತ್ರ ನಿರಂತರವಾಗಿ ಸರ್ಕಾರ ಮಾಡಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಪೊಲೀಸ್ ಇಲಾಖೆ ಅನ್ನೋದು ಅದೇನು ದೊಡ್ಡ ಸ್ವತಂತ್ರ ಸಂಸ್ಥೆ ಅಲ್ಲ. ಅದಾಗೇನು ಬರೋದು ಅಧೀನದಲ್ಲೇ. ಯಾರ ಅಧೀನದಲ್ಲಿ? ಗೃಹ ಸಚಿವರ ಅಧೀನದಲ್ಲಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ಇಲ್ಲಿ ತನಕದ ಅರೆಸ್ಟ್ಗಳನ್ನು ನೋಡ್ತಾ ಇದ್ರೆ ಬೆಟ್ಟಾಗಿದ್ದು ಇಲಿ ಹಿಡಿಯೋ ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಹಂಗೆ ಮಾಡ್ತಾರೆ ಅಂದರೆ ಸರ್ಕಾರದ ಸೂಚನೆ ಇಲ್ಲದೆ ಮಾಡ್ತಾರೆ ಅನ್ನೋದನ್ನ ನಂಬೋದಕ್ಕೆ ಈ ಹಂತದಲ್ಲಿ ನಾನು ರೆಡಿ ಇಲ್ಲ. ಸೊ 3 ಜನರ ಪಾತ್ರ ಅಂದರೆ ಟೋಟಲ್ ಆಗಿ 4 ಜನರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಏನೇನು ಉಳಿದಂತೆ ಮಾಹಿತಿಗಳು ಸಿಗ್ತಾ ಇದೆ. ದೊಡ್ಡವರ ಅರೆಸ್ಟ್ ಯಾವಾಗ, ಅವ್ರು ತಪ್ಪಿಸ್ಕೊಳ್ಳಿ ಅಂತ ಬಿಟ್ಟು ಅವ್ರಿಗೆ ಲೀಗಲ್ ಪ್ರೊಟೆಕ್ಷನ್ ಸಿಗೋ ತನಕ ಅವ್ರು ಸಿಗೋದಿಲ್ವಾ ಪೊಲೀಸರ ಕೈಗೆ? ನಾಗೇಶ್ ನನ್ನ ಧ್ವನಿ ಕೇಳ್ತಾ ಇದ್ರೆ? ಫೈನ್ ಮತ್ತೆ ಕನೆಕ್ಟ್ ಮಾಡ್ತೀವಿ. ಸದ್ಯಕ್ಕಂತೂ ನಾವು ಹೇಳ್ತಾ ಇದ್ವಿ ನಿಮಗೆ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರ ಪಾತ್ರ ಏನು ಅಂತ. ನನಗೆ ಮುಖ್ಯವಾಗಿ ಬೇಕಾಗಿರುವಂತಹ ಉತ್ತರ, ಪಂದ್ಯ ಗೆಲ್ಲೋದಕ್ಕೂ ಮುಂಚೆನೆ ನಾವು ಈ ಥರದೊಂದು ವಿಕ್ಟ್ರಿ ಪರೇಡನ್ನು ಇಟ್ಕೊಳ್ತೀವಿ ಇಫ್ RCB ವಿನ್ಸ್ ಅಂತ ಬರ್ದಿದ್ರಲ್ಲ ಪತ್ರ ಮಹಾನುಭಾವ,
ಆತ ಯಾರು? ಆತನಿಗೆ ವಿಧಾನಸೌಧ ಟು ಚಿನ್ನಸ್ವಾಮಿ ಮಾಡ್ಕೊಳ್ಳಿ ನೀವು ಅಂತ ರಾಜಕಾರಣಿ ಹೇಳಿದ್ ಯಾರು? ಅದು ಬೇಕು. ಅವರನ್ನ ಅರೆಸ್ಟ್ ಮಾಡಿದಾಗ ಹೌದು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ನಾವು. ಬೆಂಗಳೂರಿನಲ್ಲಿ ವಿಕ್ಟ್ರಿ ಪರೇಡ್ ಅಂತ ಪೋಸ್ಟ್ ಅನ್ನು ಹಾಕಿ ಬೆಂಕಿ ಹಚ್ಚಿದ್ದು ಶುರುವಾಗಿದ್ದು ಇಲ್ಲಿಂದಲೇ. ಒಂದು ಪೋಸ್ಟ್ ಬೆಳಗ್ಗೆ 7 ಗಂಟೆಗೆ ಬಂದಂತಹ ಒಂದು ಪೋಸ್ಟ್ನಲ್ಲಿ ಟೈಮಿಂಗ್ ಇತ್ತು 3:30, ಪ್ಲೇಸ್ ಇತ್ತು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ, ಡೇಟ್ ಇರಲಿಲ್ಲ. ಇದನ್ನ ಇಲ್ಲಿನ ಸರ್ಕಾರದ ಗಮನಕ್ಕೆ ತಾರದೆ ಮಾಡಲಾಯ್ತಾ? ಒಂದು ವೇಳೆ ನೀವು ಹೇಳಿದ ಪ್ರಕಾರ ಲಾಜಿಕಲಿ ನಾವು ಹೋದ್ರೂ ಕೂಡ ಹಿಂದಿನ ದಿನ ಹಾಗಾದ್ರೆ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಪತ್ರ ಬರೆದವ್ರು ಯಾರು? KC ಯಾಕೆ ಪತ್ರ ಬರೀತು? ಅಲ್ಲಿ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು? ಅಲ್ಲಿ ಯಾರ ಜೊತೆಗೆ ಒಡಂಬಡಿಕೆ ಆಗಿದ್ದು? ಅವ್ರು ಬೇಕಲ್ವಾ? ನಿಖಿಲ್ ಏನು ಅವ್ನ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ಅವ್ನ ಪಾಪ್ಯುಲಾರಿಟಿ ಹೆಚ್ಚಿಸ್ಕೊಳ್ಳೋದಕ್ಕೆ ಹಿಂಗೆಲ್ಲ ಮಾಡ್ತಿದ್ನ? ಅವನಿಗೊಬ್ಬ ಇನ್ಸ್ಟ್ರಕ್ಷನ್ ಕೊಡೋನು ಇರ್ತಾನಲ್ವಾ, ಅವನು ಬೇಕು. ಆಮೇಲೆ ಇದೆಲ್ಲ ಮಾಡೋದ್ರಿಂದ ನನಗೆ ಪ್ರಚಾರ ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡಂತಹ ಮಹಾನುಭಾವನ ಹೆಸರು ಎಕ್ಸ್ಪೋಸ್ ಆಗಬೇಕು. ಒಂದು ಪೋಸ್ಟ್ ನಾವು ನೋಡಿದ್ವಿ, 11 ಜನರ ಸಾವಿಗೆ ಕಾರಣ. ಇನ್ನೂ ತುಂಬಾ ಜನ ಕ್ರಿಟಿಕಲ್ ಇದ್ದಾರೆ. ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ ಅದನ್ನ. ಅವರಲ್ಲಿ ಯಾರು ಬೇಕಾದ್ರೂ ಸಾವನ್ನಪ್ಪಬಹುದು. 3.5 ಇಂದ 4 ಲಕ್ಷ ಜನ ಸೇರಿದ್ರು ಒಂದು ಪೋಸ್ಟ್ನ ಕಾರಣಕ್ಕೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನಿಖಿಲ್ ಪಾತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ನಿಖಿಲ್ ಪ್ರಚೋದನೆ ಕೊಟ್ಟ ಸರಿ, ಬಟ್ ನಿಖಿಲ್ ಹೇಳಿದಂತೆ RCB ನಡ್ಕೊಳ್ತಾ ಇತ್ತು ಅಂದ್ರೆ ನಾವೇನು ಕಿವಿನಲ್ಲಿ ಹೂವ ಇಟ್ಕೊಂಡಿಲ್ಲ. ಇದನ್ನ ನಂಬಿಸೋ ಕೆಲಸ, ಫ್ರೇಮ್ ಮಾಡೋ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ? ವ್ಯವಸ್ಥಿತವಾಗಿ ಕೆಳಸ್ತರದ ಸಿಬ್ಬಂದಿಗಳನ್ನ ಸಿಕ್ಕಾಕ್ಸಿ ದೊಡ್ಡವರು ತಮ್ಮ ಬುಡವನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರಾ? ಮಮತಾ, RCB ಮ್ಯಾನೇಜ್ಮೆಂಟ್ನ ವಿಜಯೋತ್ಸವದ ವೇಳೆ ಆದಂಥ ದುರಂತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಒಟ್ಟು 4 ಜನ ಆರೋಪಿಗಳನ್ನು ಕಬ್ಬನ್ ಪಾರ್ಕ್ ಪೊಲೀಸರು ಜೊತೆಗೆ CCB ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಬಂಧನವನ್ನು ಮಾಡಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ RCB ಮ್ಯಾನೇಜ್ಮೆಂಟ್ನ ಮಾರ್ಕೆಟಿಂಗ್ ಹೆಡ್ ಆಗಿದ್ದಂತಹ ನಿಖಿಲ್ ಸೋಸಲೆ ಅವರನ್ನು ಕೂಡ ಬಂಧನ ಮಾಡಿರುವಂಥದ್ದು. ಯಾವ ಕಾರಣಕ್ಕಾಗಿ ಈ ವ್ಯಕ್ತಿಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳಿದುಕೊಂಡಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ವಿಜಯೋತ್ಸವಕ್ಕೆ ಮುನ್ನ ದಿನ ಮುಂಜಾನೆ 7 ಗಂಟೆಗೆ ಈತ ಒಂದು ವಿಕ್ಟರಿ ಪೆರೇಡ್ ಅನ್ನುವಂಥ ಒಂದು ಪೋಸ್ಟಿಂಗ್ ಅನ್ನು RCB ಅಫಿಷಿಯಲ್ ಮ್ಯಾನೇಜ್ಮೆಂಟ್ ವೆಬ್ ಪೇಜಲ್ಲಿ ಹಾಕ್ತಾನೆ. ಆ ಒಂದು ವಿಕ್ಟರಿ ಪೆರೇಡ್ನ ಒಂದು ಸಂದೇಶ ಬಹಳ ದೊಡ್ಡ ಮಟ್ಟದಲ್ಲಿ ಜನರ ಸೇರಿಸಲಿಕ್ಕೆ ಕಾರಣವಾಗಿತ್ತು ಅನ್ನುವಂಥದ್ದು. ಜೊತೆಗೆ ಯಾವಾಗ ಇವರು ವಿಕ್ಟರಿ ಪೆರೇಡ್ ಬಗ್ಗೆ ಮಾಹಿತಿಯನ್ನು ತಮ್ಮ ಅಫಿಷಿಯಲ್ ಪೇಜಲ್ಲಿ ಹಂಚ್ಕೊಳ್ತಾರೋ ಆ ಒಂದು ಮಾಹಿತಿಯನ್ನು ಸ್ವತಃ ನಗರ ಪೊಲೀಸರ ಆಯುಕ್ತರಾಗಿದ್ದಂಥ ದಯಾನಂದ್ ಅವರು ನಿರಾಕರಿಸ್ತಾರೆ. ಈ ಒಂದು ವಿಕ್ಟರಿ ಪೆರೇಡನ್ನು ಒಂದು ದಿನ ಮುಂಚಿತವಾಗಿ ಬೇಡ ಅನ್ನುವಂಥ ನಿರಾಕರಣೆ ಮಾಡಿದರೂ ಕೂಡ ಇವರು ಆ ಪೋಸ್ಟರ್ನ ಡಿಲೀಟ್ ಮಾಡೋದಿಲ್ಲ. ಮತ್ತು ಅದಕ್ಕೆ ಪೂರಕವಾದಂಥ ಒಂದಷ್ಟು ಪೋಸ್ಟ್ಗಳನ್ನು ಅದೇ ಅಫಿಷಿಯಲ್ ಪೇಜಲ್ಲಿ ಹಾಕ್ತಾರೆ. KCA ಇಂಟರ್ಫಿಯರ್ ಆಗುತ್ತೆ, ಯಾರು ಮೊದಲ ಆದ್ಯತೆ ಬರ್ತಾರೆ ಅವರಿಗೆ ನಾವು ಸ್ಟೇಡಿಯಂ ಒಳಗಡೆ ಬಿಡ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಡುವ ಕೆಲಸವನ್ನು ಆರಂಭದಲ್ಲಿ ಮಾಡ್ತಾರೆ. ಇವೆಲ್ಲ ಕಾರಣವನ್ನು ಇಟ್ಕೊಂಡು ಪ್ರಮುಖವಾಗಿ ಮಾರ್ಕೆಟಿಂಗ್ನ ಹೆಡ್ ಆಗಿರುವಂತಹ ನಿಖಿಲ್ ಸೋಸಲೆ ಅವರನ್ನು ಬಂಧನ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಮೇಲ್ನೋಟಕ್ಕೆ ಈತ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ಕಾರಣಕ್ಕಾಗಿ ಇಡೀ RCB ಮ್ಯಾನೇಜ್ಮೆಂಟ್ ಈತನ ಅಣತಿಯಂತಲೇ ಕೆಲಸ ಮಾಡ್ತಾ ಇತ್ತು ಅನ್ನುವಂಥ ಮಾಹಿತಿಗಳು ಈಗ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಮೊದಲು ಈತನನ್ನು ಬಂಧನ ಮಾಡಿ ಈತನಿಂದ ಯಾರು ಆ ಪೋಸ್ಟನ್ನು ಹಾಕಲಿಕ್ಕೆ ನಿಮಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡು ಆ ನಂತರ ಆ ಮಾಹಿತಿ ಪೋಸ್ಟ್ ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಅವರನ್ನು ಬಂಧನ ಮಾಡುವ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಕೈ ಹಾಕ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಮಮತಾ. ನಾಗೇಶ್, ಈ ನಿಖಿಲ್ ಒಬ್ಬ RCBಯ ಮಾರ್ಕೆಟಿಂಗ್ ಮ್ಯಾನೇಜರ್. ಈತ ಹೇಳಿದ ತಕ್ಷಣ ಎಲ್ಲವೂ ಆಗಿಬಿಡುತ್ತೆ, ಈತ ಹೇಳಿದ ತಕ್ಷಣ ವಿರಾಟ್ ಕೊಹ್ಲಿ ಪಂದ್ಯ ಗೆದ್ದ ನಂತರ ನಾಳೆ ಬೆಂಗಳೂರಿಗೆ ಹೋಗ್ತೀವಿ ಅನ್ನುವಂತಹ ಹೇಳಿಕೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಈತನನ್ನು ಅರೆಸ್ಟ್ ಮಾಡುವ ಮೂಲಕ ದೊಡ್ಡವರನ್ನು ರಕ್ಷಿಸುವಂತಹ ಕೆಲಸ ಏನಾದರೂ ಆಗ್ತಾ ಇದೆಯಾ ಈ ಪ್ರಕರಣದಲ್ಲಿ ಅಂತ ಹೇಳಿ? ಪ್ರೇಮ್, ಖಂಡಿತವಾಗ್ಲೂ ಒಂದು ನೀವು ಹೇಳೋ ರೀತಿಯಲ್ಲಿ ದೊಡ್ಡವರನ್ನು ರಕ್ಷಣೆ ಮಾಡುವ ಕೆಲಸಗಳು ಆಗ್ತಿದ್ರೂ ಕೂಡ ಒಂದು ಈಗಿರುವಂಥ ಮಾಹಿತಿ ಪ್ರಕಾರ ಆರಂಭದಲ್ಲಿ ಈ ಘಟನೆಗೆ ಕಾರಣಕರ್ತರು ಮತ್ತು ಪ್ರವೋಕ್ ಮಾಡಿದಂಥ ವ್ಯಕ್ತಿ ಈತ ಆಗಿದ್ದಾನೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಆ ಕಾರಣಕ್ಕಾಗಿಯೇ RCB ಮ್ಯಾನೇಜ್ಮೆಂಟ್ನ ಹೆಡ್ ಆಗಿರುವಂಥ ನಿಖಿಲ್ ಸೋಸಲೆ ಅವರನ್ನು ಪ್ರಾಥಮಿಕವಾಗಿ ಬಂಧನ ಮಾಡಿರುವಂಥದ್ದು. ನಿನ್ನೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಏರ್ಪೋರ್ಟ್ನಲ್ಲಿ ಈತನನ್ನು ಬಂಧನ ಮಾಡಿ ಕರೆತಂದು ಈಗ
ವಿಚಾರಣೆ ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ನೀವು ಹೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸೋದಾದರೆ, ಈ ಒಂದು ವ್ಯಕ್ತಿ ಏನಿದ್ದಾನೆ ವಿಕ್ಟಿ ಪೆರೇಡ್ ಬಗ್ಗೆ ಅವತ್ತು ತಮ್ಮ ಅಫಿಷಿಯಲ್ ಪೇಜಲ್ಲಿ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದ. ಜೊತೆಗೆ ಈತ ಮಾರ್ಕೆಟಿಂಗ್ ಹೆಡ್ ಆದಂಥ ಕಾರಣಕ್ಕಾಗಿಯೇ ಮಾರ್ಕೆಟಿಂಗ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅವೆಲ್ಲವನ್ನು ಕೂಡ ಮಾಡ್ತಿದ್ದ. ಅದಕ್ಕೆ ಸಂಬಂಧಪಟ್ಟಂಥ RCB ಮ್ಯಾನೇಜ್ಮೆಂಟ್ ಕೂಡ ಕೇಳ್ತಾ ಇತ್ತು ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ವಿರಾಟ್ ಕೊಹ್ಲಿ ಮಾತಾಡಿಸುವಂಥ ನಿಟ್ಟಿನಲ್ಲಿ RCB ಮ್ಯಾನೇಜ್ಮೆಂಟ್ನ ಪ್ರಮುಖರು ಕೂಡ ಸೂಚನೆ ಕೊಟ್ಟಂಥ ಅನುಮಾನಗಳು ಕೂಡ ಇರುವಂಥದ್ದು. ಹಾಗಾಗಿ ಈಗ ಬಂಧನವಾಗಿರುವಂಥ ನಿಖಿಲ್ ಸೋಶಲೆ ಅವರ ಹೇಳಿಕೆಯನ್ನು ಮುಂದಿಟ್ಕೊಂಡು ಮುಂಚಿತವಾಗಿ ಯಾರು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಇವರಿಗೆ ಅನುಮತಿಯನ್ನು ಕೊಟ್ಟಿದ್ರು ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದ್ರ ಮೂಲಕ RCB ಮ್ಯಾನೇಜ್ಮೆಂಟ್ನ ಪ್ರಮುಖರನ್ನು ಬಂಧನ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಪೊಲೀಸರು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ 4 ಬಂಧನ ಆಗಿದೆ. ಮುಂದಿನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿಚಾರಣೆ ಹೇಗೆ ಸಾಗುತ್ತೆ, ಈ ವಿಚಾರಣೆಯಲ್ಲಿ ಮತ್ತಾರ್ಯಾರನ್ನು ಬಂಧಿಸುವಂತಹ ಕೆಲಸ ಆಗುತ್ತೆ ಅನ್ನೋದು ನೋಡಬೇಕಿದೆ. ಬಟ್ ದೊಡ್ಡವರ ಬಂಧನ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ವೆರಿ ಟ್ರೂ. ಸದ್ಯಕ್ಕಂತೂ ನಾವು ಹೇಳ್ತಾ ಇದ್ವಿ ನಿಮಗೆ, RCB ಅನ್ನೋದು ಜಸ್ಟ್ ಒಂದು ಫ್ರಾಂಚೈಸಿ, ಪ್ರೈವೇಟ್ ಫ್ರಾಂಚೈಸಿ. ಅದು ಹೇಳ್ದಂಗೆ ಸರ್ಕಾರ ಕೇಳ್ತಲ್ಲ ಅನ್ನೋದು ಮಾತ್ರ ದೌರ್ಜನ್ಯದ ವಿಚಾರ, ಅಂದರೆ ಅತ್ಯಂತ ದುರ್ದೈವದ ವಿಚಾರ. ಇಂಥ ಸ್ಥಿತಿಗೆ ಬಂತ ನಮ್ಮ ಸರ್ಕಾರ ಅನ್ನೋದು ಪ್ರಶ್ನೆ.